ಹಾಯ್ ಫ್ರೆಂಡ್ಸ್, ಪಿಂಕೂಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಡಾಬಾ ಸ್ಟೈಲಲ್ಲಿ ಎಗ್ ಕರಿ ಹೇಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಲೈಕ್ ಶೇರ್ ಮಾಡಿ. ಮೊದಲಿಗೆ ಒಂದು ಮಿಕ್ಸರ್ಗೆ ಸ್ವಲ್ಪ ಟೊಮ್ಯಾಟೊ ಹಾಗೆ ಕೊತ್ತಂಬರಿ ಹಾಗೆ ಮಿರ್ಚಿನ ಆ್ಯಡ್ ಮಾಡಿಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬನ್ನಿ. ಆನಂತರ ಮೊದಲೇ ಕುದಿಸಿಟ್ಕೊಬೇಕು. ಎಗ್ನ 8ರಿಂದ 10 ನಿಮಿಷ ಕುದಿಸಿಟ್ಕೊಳ್ಳಿ. ಕುದಿಸಿಟ್ಕೊಂಡಿರುವಂತಹ ಎಗ್ನ ಹೀಗೆ ಸ್ಲೈಸ್ ಮಷೀನಿದ್ರೆ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನೀವು ಚಾಕುಲು ಕೂಡ ಹೀಗೆ ಮಾಡ್ಬೋದು. ಹೀಗೆ ಸ್ಲೈಸಾಗಿ ನಿಮ್ಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹೀಗೆ ನೀಟಾಗಿ ಕಟ್ ಮಾಡಿಟ್ಕೊಳ್ಳಿ. ಆ ನಂತರ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ಹಾಗೆ ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಜೀರಿಗೆ ಸ್ವಲ್ಪ ಕೈ ಆಡಿಸಿ. ಸ್ವಲ್ಪ ಕುದಿದ ಅಂದ ತಕ್ಷಣ ಇದಕ್ಕೆ ಸ್ವಲ್ಪ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ನಿಮ್ಗೆ ಯಾವಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳಿ. ಆನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು 2 ನಿಮಿಷ ಮತ್ತೆ ಕುದಿಸ್ಕೊಳ್ಳಿ. ಹುರ್ಕೊಂಡು ಕಲರ್ ಎಕ್ಸ್ಚೇಂಜ್ ಆಗಿದೆ. ಆವಾಗಲೇ ನಾವು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರುವಂತಹ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿ, ಸ್ವಲ್ಪ ಕಾಶ್ಮೀರ್ ಚಿಲ್ಲಿ ಪೌಡರ್ ಹಾಗೆ ಟರ್ಮರಿಕ್ ಪೌಡರ್ ಹಾಗೆ ಚುಮ್ಮಿನ ಮಸಾಲ, ಕೊರಿಯಂಡರ್ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ನ ಸ್ವಲ್ಪ ಹಾಕ್ಕೊಂಡು, ಮತ್ತು ಸ್ವಲ್ಪ ಗರಂ ಮಸಾಲನ ಸ್ವಲ್ಪ ಹಾಕ್ಕೊಂಡು, ಚಾಟ್ ಮಸಾಲ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಹುರ್ಕೊಳ್ಳಿ. ನೋಡಿ ಹೇಗೆ ಚೇಂಜ್ ಆಗ್ತದೆ ಅಂತ. ಹೀಗೆ ಚೇಂಜ್ ಆಗುತ್ತೆ ಒಂದು 5 ನಿಮಿಷ ಹುರ್ಕೊಂಡ್ರೆ. ಆ ನಂತರ ಇದಕ್ಕೆ ಸ್ವಲ್ಪ ಕೆನೆ ಮನೆಯಲ್ಲಿದ್ದರೆ ಅದನ್ನ ಸ್ವಲ್ಪ ಮಿಕ್ಸರ್ಗೆ ಹಾಕ್ಕೊಂಡು ಈ ರೀತಿ ಹಾಕಿ ಕುದಿಸ್ಕೊಳ್ಳಿ. ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹೀಗೆ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಹೇಗೆ ಬಿಟ್ಕೊತಿದೆ ಅಂತ ಹೀಗೆ ಎಣ್ಣೆ ಬಿಟ್ಕೋಬೇಕು. ಆನಂತರ ಇದಕ್ಕೆ ಸ್ವಲ್ಪ ನಿಮಗೆ ಎಷ್ಟು ನೀರು ಬೇಕೋ ಆ ಪ್ರಮಾಣದಲ್ಲಿ ನೀವು ನೀರನ್ನ ಆ್ಯಡ್ ಮಾಡ್ಕೊತಾ ಬನ್ನಿ. ಹಾಗೆ 2 ನಿಮಿಷ ಕುದಿಸಿ ಇದನ್ನು. ನೋಡಿ ಹೇಗೆ ಎಣ್ಣೆ ಬಿಟ್ಕೊತಿದೆ ಅಂತ. ಕುದಿಸ್ಕೊಳ್ಳಿ. ಹಾಗೆ ಕುದಿಸ್ಕೊಂಡಾದ್ಮೇಲೆ ಎಣ್ಣೆ ಬಿಟ್ಕೊತಾ ಇದೆ ಅಂದ ತಕ್ಷಣ ನೀವು ಎಗ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರ್ತೀರಲ್ವ ಅದನ್ನ ಹಾಕಿ ಸ್ವಲ್ಪ ಕಸೂರಿ ಮೆಂತಿನ ಹಾಕಿ ಮಿಕ್ಸ್ ಮಾಡಿ 2 ನಿಮಿಷ ಕುದಿಸ್ಕೊಳ್ಳಿ. ಹಾಗೆ ನೋಡಿ ಹೀಗೆ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. 1-2 ನಿಮಿಷ ಕುದಿಸ್ಕೊಳ್ಳಿ. ಆಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ರೆಡಿ. ನೋಡಿದ್ರಲ್ವ? ಇದೇ ರೀತಿ ಇನ್ನಷ್ಟು ರೆಸಿಪಿ ಬೇಕಂದರೆ ಕಾಮೆಂಟ್ ಮಾಡಿ. ಹಾಗೆ ಮರಿದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಬಾಯ್.